ನಮಸ್ತೆ, ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ಕ್ಯಾನ್ಸರ್ ಕುಣಿಕೆಯಲ್ಲಿ KGF ಚಾಚಾ ಹರೀಶ್ ರಾಯ್ ವಿಶೇಷ ಸಂದರ್ಶನ ಸರಣಿಯ ಕೊನೆಯ ಕಂತಿಗೆ ಸ್ವಾಗತ. ಹರೀಶ್ ರಾಯ್ ಅವರನ್ನು ನೋಡಿ ಮೆಚ್ಚಿ ತಾನೇ ಪ್ರಪೋಸ್ ಮಾಡಿ ಚಾಕ್ಲೇಟ್ ಕೊಟ್ಟು ಲವ್ ಮಾಡಿ ಮದುವೆ ಆದಂಥ ಅವರ ಶ್ರೀಮತಿಯವರು ಬದುಕನ್ನು ಹೇಗೆ ಸಾಗಿಸಿದರು, ಬದುಕು ಒಂದು ಹಂತಕ್ಕೆ ಬರುತ್ತೆ ಅನ್ನುವ ಹಂತದಲ್ಲಿ ಈ ಕ್ಯಾನ್ಸರಿನ ಒಂದು ಕಾಯಿಲೆ ಬಂದು ಅಪ್ಪಳಿಸಿದ್ದನ್ನು ಹೇಗೆ ಸ್ವೀಕರಿಸಿದರು, ಮತ್ತು ಇವತ್ತು ಅದು ಸಿನಿಮಾ ಇಂಡಸ್ಟ್ರಿ ಇರ್ಬೋದು, ಜನ ಇರ್ಬೋದು, ಅಭಿಮಾನಿಗಳಿರ್ಬೋದು, ಮಾಧ್ಯಮ ಇರ್ಬೋದು, ಎಲ್ಲರೂ ಏಕಕಾಲದಲ್ಲಿ ಹರೀಶನ ಈ ಒಂದು ಸಂಕಟಕ್ಕೆ ಸ್ಪಂದಿಸಿದ್ದನ್ನು ನೋಡಿ ಅವರ ಒಟ್ಟು ಮನಸ್ಸು ಹೇಗೆ ಬದಲಾಗಿದೆ ಎಲ್ಲವನ್ನ ಕೇಳೋಣ ಬನ್ನಿ. ಹರೀಶ್ ಅವರ ಪತ್ನಿಯ ವಿಶೇಷವಾದ ಮಾತುಕತೆಗಾಗಿ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನಾನು ಈ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಬದುಕು ಅಥವಾ ನೀವು ಹರೀಶ್ ಅವರನ್ನು ಹೇಗೆ ಭೇಟಿಯಾಗಿದ್ರಿ ಅದನ್ನೆಲ್ಲ ಕೇಳುವ ಸಂದರ್ಭ ಸರಿಯೋ ಇಲ್ಲವೋ ಗೊತ್ತಿಲ್ಲ, ಆದರೂ ಕೇಳಬೇಕು ನಾನು. ನೀವು ಹರೀಶ್ ರಾಯನ್ನ ಮೊದಲು ಕಂಡದ್ದು ಯಾವಾಗ? 1995 ಆವಾಗ ನೋಡಿದ್ದು. ನಮ್ಮ ಮನೆ ಹತ್ರನೇ ಇದ್ದರು, ಅವ್ರ ಅಕ್ಕನ ಮನೇಲಿದ್ದರು. ಸೊ ಹಾಗೆ ಓಡಾಡ್ತಾ ಹೋಗ್ತಾ ಬರ್ತಾ ನೋಡ್ತಾ ಇದ್ವಿ. ಅಂದರೆ ಅವರು ಹಿಂದೆ ರೋಡಲ್ಲಿದ್ದಿದ್ದು, ನಮ್ಮ ಮನೆ ಮುಂದೆನೇ ಹೋಗಬೇಕು. ಸೊ ಹಾಗಾಗಿ ಹಾಗೆ ನೋಡ್ತಾ ಬರ್ತಾ ಆಮೇಲೆ ಅವ್ರ ಅಕ್ಕ ನನಗೆ ಫ್ರೆಂಡ್ ಆಗಿದ್ದರು. ಅವ್ರ ಅಕ್ಕನ ಮಗಳಿದ್ಲು, ಚಿಕ್ಕವಳು ಆವಾಗ. ಸೊ ಹಾಗಾಗಿ ಅವರು ಬಿಡೋದು ಕರ್ಕೊಂಬರೋದು, ಹಾಗಾಗಿ ನಮ್ಮ ಪರಿಚಯ ಆಗಿದ್ದು. ಅವರಲ್ಲಿ ಕಂಡದ್ದು ಏನು ಒಳ್ಳೆ ಗುಣ ನಿಮಗೆ? ಯಾಕೆಂದರೆ ಅವರು ಸಿನಿಮಾದಲ್ಲೆಲ್ಲ ವಿಲನ್ ಪಾತ್ರಗಳನ್ನೇ ಜಾಸ್ತಿ ಮಾಡ್ತಾ ಇದ್ರು, ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ. ನನಗೆ ಅವರು ಒಳ್ಳೆತನ ತುಂಬ ಇಷ್ಟ. ಆಮೇಲೆ ವೆರಿ ಡೌನ್ ಟು ಅರ್ತ್ ಪರ್ಸನ್ ಅವರು. ಅಂದರೆ ಸ್ಟ್ರೈಟ್ ಫಾರ್ವರ್ಡ್, ಮನಸ್ಸೊಳಗೆ ಬಂದು ಹೊರಗೆ ಬಂದಿಲ್ಲ. ಅವ್ರಿಗೇನು ಅನಿಸುತ್ತೆ ಹಾಗೇ ಮಾತಾಡ್ತಾರೆ. ಸೊ ಅದು ನಂಗೆ ತುಂಬ ಇಷ್ಟ, ಒಳ್ಳೆತನ. ಆಮೇಲೆ ಈಸ್ ವೆರಿ ಸ್ಮಾರ್ಟ್ ನೋಡೋಕ್ಕೆ. ಸೊ ಆಮೇಲೆ ವೆರಿ ಶಾರ್ಪ್ ಆಲ್ಸೋ, ವೆರಿ ಇಂಟೆಲಿಜೆಂಟ್. ಸೊ ಹಾಗಾಗಿ ನನಗೆ ಅವರು ನೋಡಿದ ತಕ್ಷಣ ಇಂಪ್ರೆಸ್ ಆದರು. ಸೊ ಹಾಗಾಗಿ ಒಂದಿನ ನಾನೇ ನೋಡ್ತಾ ನನಗೆ ಮೈಂಡ್ ಬ್ಲಾಕ್ ಹೋಗಬೇಕಿತ್ತು, ಡ್ರಾಪ್ ಕೊಡಿ ಅಂತ ಕೇಳಿದೆ. ಹಾಗಾಗಿ ಆಯಿತು ಅಂದರು. ಆವಾಗ ನಾನು 2 ಡೈರಿ ಮಿಲ್ಕ್ ಚಾಕ್ಲೇಟ್, ನನಗೆ ತುಂಬ ಇಷ್ಟ ಡೈರಿ ಮಿಲ್ಕ್ ಚಾಕ್ಲೇಟ್, ಅದು ಕೊಟ್ಟು ನಾನು ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ, ಟೈಮ್ ತೊಗೊಂಡು ಹೇಳಿ ಅಂತ ಹೇಳಿದೆ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ನಾನು ನೋಡಿದ ತಕ್ಷಣ ನನಗೆ ಅವರು ಇಂಪ್ರೆಸ್ ಆಗಿ ನಾನು ಮದುವೆ ಆದರೆ ಇವ್ರನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಅಂದರೆ ಈ ಜಾತಿ ಗೀತಿ ಏನೋ ಅಡ್ಡ ಬಂದಿಲ್ಲ? ಇಲ್ಲ, ಇಬ್ಬರು ಒಂದೇ ಇದು. ಸೊ ಅದರಿಂದ ಅದೆಲ್ಲ ಅದು ಪ್ರಶ್ನೆ ಬರಲೇ ಇಲ್ಲ. ಬಟ್ ಏನಂದರೆ ಅವ್ರು ಸಿನಿಮಾದವರು ಅಂತ ನನಗೆ ಫಸ್ಟ್ ಗೊತ್ತಿರಲಿಲ್ಲ, ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು ಅಂತ. ಅವ್ರ ಪರಿಚಯ ಆದಮೇಲೆ ನಾನು ಹೋಗಿ ಓಮ್ ಸಿನಿಮಾ ನೋಡಿದ್ದು. ಸೊ ಆಮೇಲೆ ಇವರ ಕ್ಯಾರೆಕ್ಟ್ರು ತುಂಬ ಇಷ್ಟ ಆಯಿತು ನನಗೆ. ಬಟ್ ನಮ್ಮನೇಲೆಲ್ಲ ಹೆದರ್ಕೊಂಡ್ರು, ವಿಲನ್ನು ಹೇಗೆ ಅಂತ. ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಹೇಳ್ತಾರಲ್ಲ, ವಿಲನ್ಸ್ಗಳಿಗೆ ಹಾರ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ವಿಲನ್ಸ್ಗಳೆಲ್ಲ ನಿಜ ಜೀವನದಲ್ಲಿ ಹೀರೋಗಳೆಲ್ಲ ನಿಜ ಜೀವನದಲ್ಲಿ ವಿಲನ್ಗಳು ಅಂತ ಒಂದು ಮಾತಿದೆ. ಸೊ ಹಾಗಾಗಿ ನಾನು ಅವ್ರ ಹಾರ್ಟ್ ನೋಡಿದೆ ಅಷ್ಟೇ, ಬೇರೆ ಏನೂ ನೋಡಲಿಲ್ಲ. ಸೊ ಆಮೇಲೆ ನನಗೆ ಗೊತ್ತಾಗಿದ್ದು ಇವರು ಆ್ಯಕ್ಟ್ ಮಾಡಿದ್ದಾರೆ ಅಂತ. ಆಮೇಲೆ ಮತ್ತೆ ಹೋಗಿ ಸಿನಿಮಾ ನೋಡ್ಕೊಂಡು ಬಂದೆ. ಅಲ್ಲಿಂದ ಇಲ್ಲ, ನನ್ನ ಮದುವೆ ಆದರೆ ಇವ್ರನ್ನೇ ಮದುವೆ ಆಗಬೇಕು ಅಂತ ಆಸೆ ಪಟ್ಟೆ. ಸೊ ಡೈರೆಕ್ಟಾಗಿ ನಾನೇ ಪ್ರಪೋಸ್ ಮಾಡಿದ್ದು. ಎಲ್ಲರೂ ಹುಡುಗರು ಮಾಡ್ತಾರೆ, ನೀವು ಅದಕ್ಕೆ ರಿವರ್ಸ್ ಗೆರಲ್ ಹೋದ್ರಿ. ನಿಮ್ಮ ಮನೆತನ ಹೇಗಿತ್ತು? ಅಂದರೆ ನಮ್ಮ ತಂದೆ ತಾಯಿ ಇಬ್ಬರು ವರ್ಕಿಂಗ್. ಸೊ ಅದರಿಂದ ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೆಂಟ್ರಲ್ ಗೌರ್ಮೆಂಟ್? ಇಬ್ಬರು ಸೆಂಟ್ರಲ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ರು. ನೀವೆಷ್ಟು ಜನ ಮಕ್ಕಳು? ನಾವಿಬ್ಬರೇ ಹೆಣ್ಮಕ್ಳು. ನೀವೇ ದೊಡ್ಡವರು? ಹಾಂ, ನಾನು ದೊಡ್ಡವಳು. ಒಬ್ಳು ತಂಗಿ ಇದ್ದಾಳೆ. ಅವರು ಮದುವೆ ಆಗಿ ಅವರು ಸೆಟ್ಲ್ ಆಗಿದ್ದಾಳೆ. ಸೊ ಹಾಗಾಗಿ ನಾವಿಬ್ಬರೇ ಹೆಣ್ಣುಮಕ್ಳು. ಸೊ ಅಂದರೆ ಬಟ್ ನನಗೇನಂದರೆ ನಮ್ಮ ಕುಟುಂಬದಲ್ಲಿ ಸಿನಿಮಾದವ್ರನ್ನೇ ಬಹಳ ಪ್ರೀತಿ ಜಾಸ್ತಿ, ಕಲಾವಿದ್ರಂದ್ರೆ ತುಂಬ ಗೌರವನು. ಯಾಕೆಂದರೆ ನಾವು ನಮ್ಮ ದೊಡ್ಡಪ್ಪ, ನಮ್ಮ ತಾಯಿ ಅಕ್ಕನ ಗಂಡ ಅವರು ಶಂಕರ್ರಾವ್ ಅಂತ, ಅವರು ಆರ್ಟಿಸ್ಟ್ ಆಗಿದ್ರು. ಸೊ ಅವ್ರ ಮನೆಗೆ ಆವಾಗವಾಗ ಹೋಗ್ತಾ ಇದ್ವಿ. ಆವಾಗ ಅಲ್ಲೆಲ್ಲ ಕೆಲವರು ಬರೋರು. ಅವ್ರದ್ದು ಡ್ರಾಮಾ ಟ್ರೂಪ್ ಇತ್ತು. ಸೊ ಹಾಗಾಗಿ ತುಂಬ ಜನ ಹತ್ರದಿಂದ ಚಿಕ್ಕ ವಯಸ್ಸಲ್ಲೇ ನಂಗೆ ನೋಡಿ ಗೊತ್ತು ಕಲಾವಿದರು ಅಂದರೆ.
ಸೊ ಕಲಾವಿದರು ಅಂದರೆ ತುಂಬ ಗೌರವ ಕೊಡ್ತಾರೆ ಸಮಾಜದಲ್ಲಿ. ಅದೊಂದು ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಏಜ್ ಬರುವಾಗ ಇವ್ರನ್ನ ಭೇಟಿ ಆದಾಗ ಒಂದು ಅನ್ನಿಸ್ತು, ಇಲ್ಲ ಇವ್ರನ್ನೇ ಮದುವೆ ಆಗಬೇಕು ಅಂತ. ಸೊ ಹಾಗಾಗಿ ಹೀಗೆ ಕನೆಕ್ಷನ್ ಅಲ್ಲಿಂದ ಹೀಗೆ. ಎಷ್ಟು ವರ್ಷ ಆಯಿತು ಮದುವೆಯಾಗಿ? ಮದುವೆ ಆಗಿ 21 ವರ್ಷ ಆಯಿತು. ಈಗ ಮದುವೆ ಆಗುವ ಪೂರ್ವದಲ್ಲಿ ನಿಮ್ಮಂಥ ಹೆಣ್ಮಕ್ಳು ಒಂದು ಏನೋ ಕನಸುಗಳನ್ನೆಲ್ಲ ಕಟ್ಕೊಂಡಿರ್ತೀರಿ. ಅದರಲ್ಲೂ ಸಿನಿಮಾದವರು ಅಂತಂದಾಗ ಆ ಕನಸಿಗೊಂದಿಷ್ಟು ಬಣ್ಣಗಳು ಸೇರಿಕೊಳ್ತವೆ. ನೀವು ಈ 22 ವರ್ಷದಲ್ಲಿ ಹರೀಶ್ ರಾಯನನ್ನು ಯಾವ ರೀತಿಯಲ್ಲಿ ನಂಬಿ ಬಂದ್ರಿ? ಬದುಕು ಯಾವ ರೀತಿ ಕಟ್ಟಲ್ಪಡ್ತು? ಏನು ಮದುವೆ ಆಗೋ ಮೊದಲೇ ನನಗೆ ಅವರು ಒಂಥರ ಅವ್ರ ಮಾತಲ್ಲಿ, ಅವರ ನಡವಳಿಕೆಯಲ್ಲಿ ಭರವಸೆ ಹುಟ್ಟಿಸಿದ್ರು ಅವರು. ಸೊ ಅದರಿಂದ ನಂಬಿಕೆ ಅಲ್ಲೇ ಸ್ಟಾರ್ಟ್ ಆಗಿತ್ತು. ಸೊ ಮದುವೆ ಆದಮೇಲೆ ಏನೇ ಮೇಲೆ ಕೆಳಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ಎಲ್ಲರ ಫ್ಯಾಮಿಲಿಲೂ ಇರುತ್ತೆ. ಜೀವನದಲ್ಲೂ ಇರುತ್ತೆ. ಹಾಂ. ಸೊ ಬಟ್ ಏನೇ ಬಂದರೂ ನಮ್ಮ ತಾಯಿ ಒಂದು ಮಾತು ಹೇಳಿದರು, ಏನೇ ಬಂದರೂ ನೀನು ನಿನ್ನ ಗಂಡನ ಬಿಟ್ಕೊಡ್ಬಾರ್ದು, ನಿನ್ನ ಗಂಡನ ಮನೆಯಲ್ಲೇ ಇರಬೇಕು. ಸೊ ಅದೊಂದೇ ನನ್ನ ತಲೆಯಲ್ಲಿ ಇರೋದು. ಸೊ ಅವ್ರು ಏನೇ ಆದರೂ ಅವರಿಗೆ ನಾನು ಅವ್ರನ್ನ ಬಿಟ್ಕೊಡಲ್ಲ. ಸೊ ಹೀಗೆ ನಮ್ಮ ಸಂಬಂಧ ಇವತ್ತಿಗೂ ಇರೋದು ಹೀಗೆ. ಸೊ ಆಮೇಲೆ ಅವ್ರನ್ನ ಯಾವಾಗಲೂ ನಾನು ಕಲಾವಿದರಾಗಿ ನೋಡೋಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ಅವ್ರಿಗೆ ಏನು ಸಪೋರ್ಟ್ ಬೇಕೋ ನಾನು ಅದನ್ನು ಮಾಡ್ತೀನಿ. ಈ ಸಾಮಾನ್ಯ ಸಿನಿಮಾ ಕಲಾವಿದರು ಅಂತಂದಾಗ ಹೆಣ್ಣುಮಕ್ಕಳಿಗೆ ಅವರದೇ ಆದಂಥ ಕೆಲವು ಸಂಶಯಗಳು, ಕೆಲವು ಪ್ರಶ್ನೆಗಳು, ಕೆಲವು ತಾಪತ್ರಯಗಳು ಇವೆಲ್ಲ ಇರ್ತವೆ. ಅದಕ್ಕೆ ಆಹಾರವಾಗುವಂಥ ಕೆಲವು ಘಟನೆಗಳು ನಮ್ಮ ಮಧ್ಯೆ ನಡೀತವೆ. ಹರೀಶನ ಬಗ್ಗೆ ಏನು ಹೇಳ್ತೀರಿ ಆ ವಿಷಯ? ಸಂಶಯ ಬರೋ ಥರ ಯಾವತ್ತೂ ಅವ್ರು ನಡ್ಕೊಂಡಿಲ್ಲ. ಆಮೇಲೆ ಸಿನಿಮಾ ಅಂದರೆ ಅದಕ್ಕೆ ಎಷ್ಟು ಡೆಡಿಕೇಟೆಡ್ ಆಗಿರಬೇಕು ಅಲ್ಲಿ ಅಷ್ಟು ಡೆಡಿಕೇಟೆಡ್ ಆಗಿರ್ತಾರೆ. ಮನೆಗೆ ಬಂದಾಗ ಹೀ ಈಸ್ ವೆರಿ ಗುಡ್ ಹಸ್ಬೆಂಡ್, ವೆರಿ ಗುಡ್ ಫಾದರ್. ಸೊ ಹಾಗಾಗಿ ಆಮೇಲೆ ನಮ್ಮ ಮನೆಗೂ ಬರೋರು, ನಮ್ಮ ತಾಯಿ ಮನೆಗೆ. ಅಲ್ಲಿ ನಮ್ಮ ತಾಯಿ ಅವ್ರನ್ನ ಅಳಿಯ ಅಂತ ನೋಡ್ತಾ ಇರಲಿಲ್ಲ, ಮಗ ಥರ ನೋಡೋರು. ಯಾಕೆಂದರೆ ನಾವು ಇದ್ದಿದ್ದು ಇಬ್ಬರೇ ಹೆಣ್ಮಕ್ಳು. ಸೊ ನಮ್ಮ ತಂದೆ ತಾಯಿಗೆ ಅಳಿಯ ಬರೋರು ಹೇಗೆ ಬರ್ತಾರೋ ಏನೋ ಅಂತ ಒಂದು ಡೌಟ್ ಇತ್ತು. ನಾನು ಮದುವೆ ಆಗಿ ಇವ್ರು ನೋಡಿದ ಮೇಲೆ, ಇವರು ಮನೆಗೆ ಬರೋದು ಹೋಗೋದು ಎಲ್ಲ ಕರ್ಕೊಂಡು ಹೋಗೋದು ಮಾಡೋದು ಎಲ್ಲ ನೋಡಿದಾಗ ನಮ್ಮ ತಾಯಿ ಹೇಳಿದ್ದು, ನನಗೆ ನೀವು ಮಗ ಥರ, ಅಳಿಯ ಅಲ್ಲ ಮಗ ಥರ ಅಂತ. ಸೊ ಆವಾಗಲೇ ನಮ್ಮಮ್ಮ ಹೇಳಿದ್ರು, ನೋಡು ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಬರಲಿ ಏನೇ ಬರಲಿ ಸರಿದೂಗಿಸ್ಕೊಂಡು ಹೋಗು, ಸಂಸಾರನ ಬಿಟ್ಕೊಡ್ಬೇಡ. ಇವತ್ತಿಗೂ ಅದೇ ನನ್ನ ತಲೆಯಲ್ಲಿರೋದು, ನಮ್ಮ ತಾಯಿ ಹೇಳಿದ ಮಾತದು. ಹಾಗಾಗಿ ಇವತ್ತು ಏನೇ ಆಗಲಿ ನಾನು ಬಿಟ್ಕೊಡಲ್ಲ ಅವ್ರನ್ನ. ಹರೀಶು ನಿಮಗೆ ಮುದ್ದಾದ 2 ಮಕ್ಕಳನ್ನು ಕೊಟ್ಟಿದ್ದಾರೆ. ನಿಮ್ಮ ನಿರೀಕ್ಷೆಯ ಕನಸಿನ ಬದುಕು ಕಟ್ಟಲ್ಪಟ್ಟಿದೆ ಅಂತ ಅನಿಸ್ತದೆ. ಖಂಡಿತ. ಓಂ ಚಿತ್ರದಿಂದ ನೋಡಿದಾಗ ಇವತ್ತಿನ KGF ವರ್ಗೂ ಇವತ್ತು ಎಲ್ಲಿ ಹೋದರೂ ಅವ್ರನ್ನ ಗುರುತಿಸ್ತಾರೆ. ಆಮೇಲೆ ನಮ್ಮನ್ನೂ ಗುರುತಿಸ್ತಾರೆ, ನೀವು ತುಂಬ ಪುಣ್ಯ ಮಾಡಿದ್ದೀರಾ ಇವ್ರನ್ನ ಕೈ ಹಿಡಿಯೋಕ್ಕೆ ಅಂತ ಹೇಳ್ತಾರೆ. ಇದಕ್ಕಿಂತ ಇನ್ನೇನು ಬೇಕು? ಕರೆಕ್ಟ್. ಬೇರೆ ಎಲ್ಲ ನಿಮಿತ್ತ ಮಾತ್ರ ಅಷ್ಟೇ. ಬಟ್ ಇದು ಒಂದು ಏನು ಹೇಳ್ತೀವಿ, ಒಳ್ಳೆ ಜನರ ಪ್ರೀತಿ ವಿಶ್ವಾಸ, ಪ್ರೀತಿಯಾಗಿ ನಮ್ಮನ್ನ ಕಾಣ್ತಾರೆ, ಎಲ್ಲಿ ಹೋದರೂ ಮಾತಾಡಿಸ್ತಾರೆ, ಗೌರವ ಕೊಡ್ತಾರೆ. ಅದೆಲ್ಲ ನನಗೆ ಅವರಿಂದನೇ ಸಿಕ್ಕಿರೋದು. ಸೊ ಅದರಿಂದ ನನಗೆ ಬಹಳ ಗೌರವ ಇದೆ. ಆಮೇಲೆ ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ನೋಡ್ಕೊಂಡು ಬಂದಾಗ ಗ್ರಾಫ್ ಮೇಲೇ ಹೋಗುತ್ತೆ, ಎಲ್ಲೂ ಕೆಳಗೆ ಬರಲಿಲ್ಲ. ಸೊ ಅದರಿಂದ ಇದಕ್ಕಿಂತ ಇನ್ನೇನು? ಕಲಾವಿದರಿಗೆ ಎಲ್ಲಿ ಹೋದರೂ ಮರ್ಯಾದೆ, ಗೌರವ, ಪ್ರೀತಿ, ವಿಶ್ವಾಸ ಸಿಗುತ್ತಲ್ಲ, ಅದೇ ದೊಡ್ಡದು. ಪ್ರೀತಿ ವಿಶ್ವಾಸ ಎಲ್ಲದಕ್ಕಿಂತ ದೊಡ್ಡದು. ಎಲ್ಲಿ ಇಂಡಸ್ಟ್ರಿಯಲ್ಲಿ ಹೋದರೂ ಎಲ್ಲರೂ, ಶೂಟಿಂಗ್ ಹೋದರೆ ಎಲ್ಲರೂ ನಮಗೆ ಗೌರವ ಕೊಟ್ಟು ಮಾತಾಡಿಸ್ತಾರೆ. ನಾಯಕ ನಟರು ಎಲ್ಲರೂ, ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು, ನನಗೆಲ್ಲ ಸಿಕ್ಕಿದ್ದು ಅವರಿಂದ. ಸೊ ಅದರಿಂದಾಗಿ ನನಗೆ ಅವ್ರ ಬಗ್ಗೆ ಬಹಳ ಹೆಮ್ಮೆ, ಗೌರವ ಇದೆ. ಈಗ ನೀವು ಅವರ ಪಾತ್ರಗಳು, ಅವರ ಸಿನಿಮಾಗಳು ಯಾವುದು ನಿಮಗೆಲ್ಲ ಇಷ್ಟವಾದದ್ದು? ಓಂ ಸಿನಿಮಾ ನನಗೆ ತುಂಬ ಇಷ್ಟ. ಡೆಡ್ಲಿ ಸೋಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದರು, ಸೊ ಬಿಡ್ಡ ಅಂತ, ಅದು ನಂಗೆ ತುಂಬ ಇಷ್ಟ. ಆಮೇಲೆ ಸಾಯಿ ಕುಮಾರ್ ಅವ್ರ ಜೊತೆ ಧೈರ್ಯ ಅಂತ ಒಂದು ಮಾಡಿದರು, ಅದರಲ್ಲಿ ತುಂಬ ಚೆನ್ನಾಗಿ ಮಾಡಿದರು, ಅದೊಂದು ಪಾತ್ರ. ಆಮೇಲೆ ರಘುವರನ್ ಮಗನ್ ಪಾರ್ಟ್ ಒಂದು ಮಾಡಿದರು, ಆ ಸಿನಿಮಾ ಹೆಸರು ನಂಗೆ ಮರ್ತೋಗಿದೆ, ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ಸಾರಿ ಅಂತ ಒಂದು ಫಿಲಮ್ ಮಾಡಿದ್ದೆ. ಅದರಲ್ಲಿ ಇವರಿಗೆ ಡೈಲಾಗ್ಸ್ ಇಲ್ಲ, ಜಸ್ಟ್ ಇವ್ರು ನೋಡೋದು ಹೀರೋಯಿನ್ ಇವ್ರು ನೋಡೋ ಸ್ಟೈಲಿಗೆ ಹೆದರ್ಕೊಂಡ್ಬಿಡ್ತಾರೆ, ಆ ಥರ ಒಂದು ಸೈಲೆಂಟ್ ಪಾತ್ರ ಅದು. ಆಮೇಲೆ ಇವತ್ತಿನ KGF, ಅದು ವರ್ಲ್ಡ್ ವೈಡ್ ಹೆಸರು ಮಾಡಿದೆ. ಅಂದರೆ ವಿಲನ್ ಬಿಟ್ಟು ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದಂಥ ಚಿತ್ರ ಅದು KGF. ಬಹಳ ಚೆನ್ನಾಗಿ ಮಾಡಿದ್ದು. ನನಗೂ ಗೊತ್ತಿರಲಿಲ್ಲ ಅವ್ರು ಈ ಥರ ಮಾಡಬಹುದು ಅನ್ನೋದು ಗೊತ್ತಿರಲಿಲ್ಲ. ಸೊ ಹಾಗಾಗಿ
ತುಂಬ ಇಷ್ಟ. ಈ ಎಲ್ಲ ಪಾತ್ರಗಳು ನಂಗೆ ತುಂಬ ಇಷ್ಟ. ಈಗ ನೀವು ಅವರು ಸಿನಿಮಾ ಮತ್ತು ಅವರ ಹೆಸರು, ಒಂದು ಹಂತದ ಜನಪ್ರಿಯತೆ ಇವೆಲ್ಲವೂ ಬಂದಿದೆ. ನೀವು ಮತ್ತೆ ಕೆಲಸಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ್ರಲ್ಲ, ಯಾಕೆ? ಅಂದರೆ ನೋಡಿ, ಸಿನಿಮಾ ನಮಗೆ ಬೇರೆ ಎಲ್ಲ ಕೊಡ್ಬೋದು, ಆದರೆ ಒಂದು ಫ್ಯಾಮಿಲಿಗೆ ಸೆಕ್ಯೂರಿಟಿ ಅಥವಾ ಒಂದು ಭದ್ರತೆ ಅಂತ ಬಂದಾಗ ಫಿನಾನ್ಷಿಯಲಿ ಅದು ಇರಲ್ಲ. ಅದರಲ್ಲೂ ಫ್ಲಕ್ಚುಯೇಷನ್ ಇರುತ್ತೆ. ಈ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡೋರಿಗೆ ರೆಗ್ಯುಲರ್ ಆಗಿ ಇರಲ್ಲ. ಆಮೇಲೆ ಒಂದು ಸಂಸಾರ ಕರೆಕ್ಟಾಗಿ, ಯಾಕಂದರೆ 2 ಮಕ್ಕಳು ಓದು ಜವಾಬ್ದಾರಿ, ಮನೆ ಎಲ್ಲ ನಡೆಸಬೇಕು ಅಂದರೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬೇಕೇ ಆಗುತ್ತೆ. ಆದ್ದರಿಂದ ನಾನು ನೋಡಿದೆ, ನಂಗೆ ಯಾವುದೇ ಕಾರಣಕ್ಕೂ ಅವರು ಕಲಾವಿದರಾಗಿ ಅವ್ರ ಹಿಂದೆ ಸರಿಯೋದು ನನಗೆ ಇಷ್ಟ ಇಲ್ಲ. ಸೊ ನಂಗೆ ಅವ್ರು ಮುಂದುವರಿಬೇಕಾದ್ರೆ ಏನು ಮಾಡಬೇಕು? ಸೊ ನಾನು ಹೇಳಿದೆ, ನಾನು ನಿಮಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡ್ತೀನಿ, ನೀವೊಂದು ಸ್ಟೆಬಿಲಿಟಿ ಆಗೋವರೆಗೂ ನಾನು ಸಪೋರ್ಟ್ ಮಾಡ್ತೀನಿ. ಅವರಿಗೆ ಆ್ಯಕ್ಚುಲಿ ಇಷ್ಟ ಇಲ್ಲ, ಯಾಕಂದರೆ ಅವರಿಗೆ ನಾನು ಮನೆಯಲ್ಲೇ ಇರಬೇಕು, ಆರಾಮಾಗಿರಬೇಕು ಅಂತ ತುಂಬ ಇಷ್ಟ ಅವರಿಗೆ. ಬಟ್ ಏನೋ ಒಂದು ಕಾಂಪ್ರಮೈಸ್ ಮಾಡ್ಕೋಬೇಕಲ್ಲ ಲೈಫಲ್ಲಿ. ಹಾಗಾಗಿ ಅದಕ್ಕೋಸ್ಕರ ನಾನು ಅವರಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಏನು ಓದಿದ್ದೀರಿ? ನಾನು ಡಿಪ್ಲೊಮಾ ಮಾಡಿದ್ದೇನೆ. ಸೊ ಈಗಿನ ಈ ಆಘಾತ ಇದೆಯಲ್ಲ, ಅದನ್ನು ಹೇಗೆ ಫೇಸ್ ಮಾಡ್ತೀರಿ? ಹೇಗೆ ಫೇಸ್ ಮಾಡಿದ್ರಿ? ಫಸ್ಟ್ ಆ್ಯಕ್ಚುಲಿ ತುಂಬಾ ಹರ್ಟ್ ಆಗೋಯ್ತು. ಡಾಕ್ಟ್ರ್ ಹೇಳಿದ ತಕ್ಷಣ ನಮಗೆ ಮುಂದೆ ಏನು ಅನ್ನೋ ಪ್ರಶ್ನೆಗಿಂತ ಏನು ಮಾಡಬಹುದು, ಏನು ಮಾಡಬೇಕಾಗುತ್ತೆ, ನೀವು ನಿರೀಕ್ಷೆ ಮಾಡಿರಲಿಲ್ಲ? ಇಲ್ಲ, ಯಾಕಂದರೆ ಅವ್ರು ಆರೋಗ್ಯವಾಗಿ ಇದ್ದವರು. ಆಮೇಲೆ ಅವರೇ ಮನೆಗೆ ಒಂದು ಆಧಾರ ಸ್ತಂಭ ಅಂದರೆ ಅವರೇ. ಅವ್ರಿಗೆ ಹಿಂಗೆ ಆದಾಗ, ಆಧಾರ ಸ್ತಂಭಕ್ಕೆ ಪೆಟ್ಟು ಬಿದ್ದಾಗ ನಮ್ಮೆಲ್ಲರ ಮೇಲೆ ಎಫೆಕ್ಟ್ ಆಗೋಯ್ತು ಅದು. ಆ್ಯಕ್ಚುಲಿ ಚಿಕ್ಕ ಮಗನಿಗೆ ವಿಷಯನೇ ಗೊತ್ತಿರಲಿಲ್ಲ, ನಾವು ಹೇಳಲೂ ಇಲ್ಲ. ದೊಡ್ಡ ಮಗ ನಾನು, ನನಗೆ ಅವನಿಗೆ ವಿಷಯ ಗೊತ್ತಾದಾಗ ನಾವು ಮನೇಲಿ ಡಿಸ್ಕಸ್ ಮಾಡಲಿಲ್ಲ. ಯಾಕಂದರೆ ನನ್ನ ನೋಡಿದ್ರೆ ಅವನಿಗೆ ಯಾವುದೋ ಒಂಥರ ಅಳುಕು, ನಾನು ಅಳ್ತೀನಿ ಅಂತ ಅವನು. ಏನು ಮಾಡೋದು, ಇದನ್ನು ಹೆಂಗೆ ಫೇಸ್ ಮಾಡೋದು? ಆಮೇಲೆ ಇವರನ್ನು ನೋಡ್ಕೋಬೇಕು, ಆರೋಗ್ಯ ನೋಡ್ಕೋಬೇಕು ಮೇನ್ ಇವಾಗ ಅಂತ ಬಂದಾಗ ತುಂಬಾ ಒಂಥರ ನಮ್ಮ ಲೈಫು ಸ್ಟ್ಯಾಂಡ್ ಸ್ಟಿಲ್ ಅಂತಾರಲ್ಲ, ಆ ಥರ ಫೀಲ್ ಆಗೋಯ್ತು. ಬಟ್ ದೇವರಿದ್ದಾನೆ, ಅದೊಂದು ನಂಬಿಕೆ ಇದೆ. ಅದರಿಂದ ಸ್ವಲ್ಪ, ಏಕೆಂದರೆ ನಾನು ಕೂಸಿದ್ರೆ ಅವರು ಇನ್ನೂ ಕೂಸಿತಾರೆ. ಅದರಿಂದ ಈಗಿಬ್ಬರು ಕೈನ ಜೊತೆಯಲ್ಲಿ ಹಿಡ್ಕೊಂಡು ಒಟ್ಟಿಗೆ ನೋಡೋಣ, ಇದನ್ನು ಫೇಸ್ ಮಾಡಲೇಬೇಕು ಧೈರ್ಯವಾಗಿ. ಯಾಕೆಂದರೆ ನಾವು ಕೂಸಿದ್ರೆ ಮಕ್ಕಳು ಇನ್ನೂ ಕೂಸಿಬಿಡ್ತಾರೆ ಅಂತ ಹೇಳಿ ದೇವ್ರ ಮೇಲೆ ಭಾರ ಹಾಕಿ ನಂಬಿಕೆ ಇನ್ನೂ ಇಟ್ಕೊಂಡಿದ್ದೀವಿ ಲೈಫಲ್ಲಿ. ನೋಡೋಣ, ದೇವರಿದ್ದಾನೆ. ಬಟ್ ಈ ಘಟನೆ ಆದ ನಂತರ ಸಾರ್ವಜನಿಕವಾಗಿ ಸಿನಿಮಾ ರಂಗಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ಇವರಿಗೆಲ್ಲ ಗೊತ್ತಾದ ಮೇಲೆ ಅದರಿಂದ ಬಂದ ರಿಯಾಕ್ಷನ್ನು ನಿಮಗೆ ಹೇಗೆ ಅನ್ನಿಸ್ತು? ತುಂಬ ಜನ ಏನಂದರೆ ಕಾಲ್ ಮಾಡಿ, ನಾವಿದ್ದೀವಿ, ಧೈರ್ಯವಾಗಿರಿ, ನಿಮ್ಮ ಸಂಸಾರಕ್ಕೆ ಏನೂ ಆಗಲ್ಲ, ದೇವರಿದ್ದಾನೆ, ಧೈರ್ಯವಾಗಿ ಫೇಸ್ ಮಾಡಿ ಅಂತ ಎಲ್ಲರೂ ಹೇಳೋಕ್ಕೆ ಶುರು ಮಾಡಿದ್ರು. ಫಸ್ಟ್ ಆಪ್ರೇಷನ್ ಆಗಿ ಇದೆಲ್ಲ ಗೊತ್ತಾದಾಗ ನಾವೆಲ್ಲ ಕುಸಿದು ಹೋಗ್ಬಿಟ್ಟಿದ್ವಿ. ಸೊ ಈಗ ಈ ಜನರ ಪ್ರತಿಕ್ರಿಯೆ ಬರೋಕ್ಕೆ ಶುರುವಾದಮೇಲೆ, ನಮ್ಮನ್ನು ಪ್ರೀತಿಸೋರು ಇಷ್ಟು ಜನ ಇದ್ದಾರೆ ಅಂತ ಗೊತ್ತಾಗೋಕ್ಕೆ ಶುರುವಾದಮೇಲೆ ನಿಜವಾಗ್ಲೂ ಎಲ್ಲೋ ಸಣ್ಣ ಒಂದು ಭರವಸೆ ಅನ್ನೋದು ಮತ್ತೆ ಶುರುವಾಗಿದೆ. ಇಲ್ಲ, ಜನರ ಇಷ್ಟು ಪ್ರೀತಿಸ್ತಾ ಇದ್ದಾರೆ, ಆಮೇಲೆ ನಮ್ಮ ಸಿನಿಮಾ ರಂಗದವರು ಎಲ್ಲರೂ ಇಷ್ಟು ಇದು ಮಾಡ್ತಾ ಇರುವಾಗ ಖಂಡಿತ ಒಳ್ಳೇದಾಗಬಹುದು ಅನ್ನೋ ನಿರೀಕ್ಷೆ ಮತ್ತೆ ಹುಟ್ಟಿದೆ. ಹೇಳ್ದಂಗೆ ಪುನರ್ಜನ್ಮ ಅಂತ ಅನ್ಕೋಬೇಕು, ಹಾಗೆ ಅನ್ಕೋಬೇಕು ಇವಾಗ. ಈಗ ಅವರ ದಿನಚರಿಗಳೆಲ್ಲ ಹೇಗಿರ್ತವೆ? ಅದೇ ಸ್ವಲ್ಪ ಈಗ ಒಂದು 15 ದಿನ ಹಿಂದೆ ತುಂಬಾ ಕಷ್ಟಪಡೋರು, ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ. ಆಮೇಲೆ ಈಗ ಆ್ಯಕ್ಟಿವ್ ಆಗಿರ್ತೀನಿ ಅಂತಾರೆ. ಆಮೇಲೆ ಈಗ ಆಫರ್ ಯಾವುದಾದ್ರು ಬಂದರೆ ನಾನು ಈಗಲೇ ಕಾರ್ ಸ್ಟಾರ್ಟ್ ಮಾಡಿ ಹೋಗ್ತೀನಿ ಅಂತಾರೆ. ಆ ಜೋಶಲ್ಲಿದ್ದಾರೆ ಅವರು. ಯಾಕಂದರೆ ಅವರಿಗೆ ಸಿನಿಮಾನೇ ಅಲ್ಲ, ಅವರು ಅಷ್ಟು ಒಂದು 26-27 ವರ್ಷದ ಅವರ ಬಾಂಧವ್ಯ ಅಷ್ಟು ಡೀಪಾಗಿದೆ. ಸೊ ಈಗ ಆಫರ್ ಬಂದರೆ ನಾನು ಹೋಗೋಕ್ಕೆ ರೆಡಿ ಅಂತಾರೆ. ಸೊ ಹಾಗೆ ಇದೆ. ಆಮೇಲೆ ಈಗ ಸ್ವಲ್ಪ ಅದೇ ಡಾಕ್ಟರ್ಸ್ ಹೇಳೋಂಗೆ ಮೆಡಿಸನ್, ಅದರದ್ದು ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಎಲ್ಲ ಇರುತ್ತೆ. ಅದರಿಂದ ಸ್ವಲ್ಪ ಆಹಾರ ಅದ್ರ ಮೇಲೆ ಈಗ ಜಾಸ್ತಿ ಗಮನ ಮಾಡ್ತಾ ಇದ್ದಾರೆ, ಮಾಡಲೇಬೇಕು ಇವಾಗ. ಆಮೇಲೆ ಟೈಮ್ ಸರಿಯಾಗಿ ನಿದ್ದೆ, ಊಟ ಪ್ರತಿಯೊಂದು ತಗೋಬೇಕಾಗುತ್ತೆ. ಸೊ ಹಾಗಿದೆ ಈಗ ದಿನಚರಿ. ಅಂತ ನಿಮಗೆ ತುಂಬ ಭರವಸೆಯಲ್ಲಿ ನೀವು ಜೀವನವನ್ನು ಎದುರಿಸ್ತಾ ಇದ್ದೀವಿ. ಮಾಡಲೇಬೇಕಲ್ವಾ, ಭರವಸೆ ಕಳ್ಕೊಂಡ್ರೆ ಲೈಫೇ ಮುಗ್ದೋದಂಗೆ. ಸೊ ನಾನು ಕಳ್ಕೊಂಡ್ರೆ ಅವರು ಕಳ್ಕೊಂಡ್ಬಿಡ್ತಾರೆ. ಅದರಿಂದ ನಾವು ಕಳ್ಕೊಳ್ದೇ ಇರೋ ಹಾಗೆ ಜನರ ಪ್ರೀತಿ, ಒಂದು ಹಾರೈಕೆ, ಪ್ರತಿದಿನ ಏನಿಲ್ಲ ಅಂದರೂ ಸ್ವಲ್ಪ ಜನ ಫೋನ್ ಮಾಡ್ತಾರೆ. ಇಲ್ಲ, ಏನೂ ಆಗಲ್ಲ, ಧೈರ್ಯವಾಗಿರಿ, ಆರೋಗ್ಯ ನೋಡ್ಕೊಳ್ಳಿ,
ಅದು ತುಂಬ ಖುಷಿ ಆಗುತ್ತೆ. ಇದು ಇಷ್ಟು ಪ್ರೀತಿ ಸಿಕ್ಕಿರೋದು ನಮಗೆ ಚಿತ್ರರಂಗದಿಂದ. ಕರೆಕ್ಟ್. ಸೊ ಅದರಿಂದ ಆ ಭರವಸೆ ತಿರ್ಗಾ ಎಲ್ಲೋ ಒಂದು ಬೆಳಕು ಅಂತ ಹೇಳ್ತಾರಲ್ಲ ಹಾಗೆ. ನಿಮ್ಮ ದೊಡ್ಡ ಮಗನಿಗೆ ಹೆಚ್ಚು ಸಿನಿಮಾ ಆಸಕ್ತಿ ಇದೆಯಂತೆ, ಅವನನ್ನು ಹೋಗ್ಲಿಕ್ಕೆ ಬಿಡ್ತೀರಾ ಅಥವಾ ಎಜುಕೇಷನ್? ಖಂಡಿತ. ನೋಡಿ, ಅವ್ರವ್ರ ಲೈಫ್ ಅವರಿಗೆ, ನಾವು ತಂದೆ ತಾಯಿಯಾಗಿ ಸಪೋರ್ಟ್ ಮಾಡೋದಷ್ಟೇ ನಮ್ಮ ಕೆಲಸ. ಎಜುಕೇಷನ್ ಶುಡ್ ಬಿ ದೇರ್. ಅಂದರೆ ಅದ್ರ ಜೊತೆಗೆ ಇದು ಕೂಡ ಅವನ ಇಷ್ಟ. ಅದು ಅಂದರೆ ಅವ್ರಿಗೆ ಇಷ್ಟ ಆದದನ್ನು ಮಾಡೋಕ್ಕೆ ಬಿಟ್ಟಾಗ ಅವ್ರು ಖಂಡಿತ ಒಳ್ಳೆ ಮಕ್ಕಳಾಗಿ ಸಮಾಜಕ್ಕೊಂದು ಒಳ್ಳೆ ಇದು ಕೊಡ್ತಾರೆ. ಅದರಿಂದ ಅವನಿಗೆ ಖಂಡಿತ ಮುಂದೆ ಎಲ್ಲರೂ ಸಿಕ್ಕಿದ್ರೆ ಖಂಡಿತ ಅವ್ರ ತಂದೆ ಆಶೀರ್ವಾದ ನಂದು ಎಲ್ಲ ಖಂಡಿತ ಇದೆ. ಸೊ ಅವರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಅವ್ನು ಮುಂದುವರೀಲಿ. ಅದಕ್ಕೇನು ಬೇಕು ಸಪೋರ್ಟ್ ಖಂಡಿತ ಅವ್ರ ತಂದೆ ಮಾಡ್ತಾರೆ. ಆದರೆ ಅವನು ಹೇಳೋದು, ನನಗೆ ತಂದೆ ಹೆಸರಿಂದ ಹೋಗೋಕ್ಕೆ ಇಷ್ಟ ಇಲ್ಲ, ನಾನು ನನ್ನ ಸ್ವಂತದ್ದು ಏನಾದರೂ ಮಾಡ್ತೀನಿ ಅಂತ. ಅಂದರೆ ಆ ರಂಗದಲ್ಲಿ ನನ್ನ ಸ್ವಂತದ್ದು ನಾನು ಛಾಯೆ ಬಿಡಬೇಕು ಅಂತ. ಬಟ್ ಅದಕ್ಕೆ ಅಪ್ಪಂದು ಇದು ಬೇಕೇ ಬೇಕು ಅನ್ನೋದು ಈಗ ಅವನಿಗೆ ಗೊತ್ತಾಗ್ತಾ ಇದೆ. ಕರೆಕ್ಟ್ ಕರೆಕ್ಟ್. ಸೊ ಎಲ್ಲೋ ಒಂದು ಕಡೆ ವಿಧಿ ಸಮಯ ನಿಮ್ಮ ಜೀವನದಲ್ಲಿ ಒಂಥರ ಕ್ರೂರವಾಗಿ ಆಟ ಆಡಿತ್ತು ಅಂತ ಅನಿಸ್ತದ? ಖಂಡಿತ ಖಂಡಿತ. ಸೊ ಹೇಳ್ತಾರಲ್ಲ, ವಿಧಿ ಬರಹ ಹೌದು, ಯಾರಿಗೂ ಗೊತ್ತಿಲ್ಲ ಅಂತ. ವಿಧಿ ಏನು ಬರೆದಿದೆ ಅಂತ ತಿಳ್ಕೊಳ್ಳೋಷ್ಟು ಇದು ನಮಗಿಲ್ಲ. ಆದರೂ ದೇವ್ರ ಮೇಲೆ ಒಂದು ನಂಬಿಕೆ, ಅಚಲವಾದ ನಂಬಿಕೆ ಇದೆ. ನಾವು ಯಾರಿಗೂ ಅನ್ಯಾಯ ಮಾಡಲಿಲ್ಲ. ಅಂದರೆ ಇಷ್ಟುವರೆಗೂ ನಾವು ಎಲೆಮರೆ ಕಾಯಿ ಥರ ಬದುಕಿದವರು, ಆಮೇಲೆ ಚಿತ್ರರಂಗಕ್ಕಾಗಿ ದುಡ್ದವ್ರು ಇವರು. ಸೊ ಹಾಗಾಗಿ ಒಂದು ನಂಬಿಕೆ, ಭರವಸೆ ಅನ್ನೋದು ಈಗ ಮತ್ತೆ ಶುರುವಾಗಿದೆ ಹೊಸದಾಗಿ. ಸೊ ಹೇಳ್ತಾರಲ್ಲ ಪುನರ್ಜನ್ಮ ಅಂತ, ಹಾಗೆ ಅದು ತಿರ್ಗ ಕಾಣಿಸ್ತಾ ಇದೆ. ನೋಡೋಣ ದೇವರು ಎಷ್ಟು ಮಟ್ಟಿಗೆ. ಈ ಒಂದು ಸಂಕಟದಿಂದ ನೀವು ಪಾರಾಗಿ ನಿಮ್ಮ ಕುಟುಂಬ, ಮಕ್ಕಳು ಮತ್ತು ಹರೀಶು ಎಲ್ಲರೂ ಒಳ್ಳೆಯದಾಗಿ ಮತ್ತೊಂದು ಜನ್ಮದ ರೀತಿಯಲ್ಲಿ ನೀವು ಬದುಕನ್ನು ಕಟ್ಟಲಿ ಅಂತ ಹಾರೈಸ್ತೇನೆ. ತುಂಬ ಧನ್ಯವಾದಗಳು. ನಿಮ್ಮಂಥ ಹಿರಿಯರ ಆಶೀರ್ವಾದ ನಮಗೆ ಬೇಕು, ಈಗ ಅದೇ ಮುಖ್ಯ. ಸೊ ಎಲ್ಲ ಸೇರಿ ಈಗ ಮತ್ತೆ ನಮಗೊಂದು ಬದುಕು ಸಿಗತ್ತೆ ಅನ್ನೋ ನಂಬಿಕೆ ಇದೆ. ಸೊ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ತೆ. ಪ್ರಿಯರೇ, ಇಲ್ಲಿಯವರೆಗೆ ಸುದೀರ್ಘವಾಗಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಮರುಜನ್ಮವನ್ನು ಪಡ್ಕೊಂಡಂಥ ಹರೀಶ್ ರಾಯ್ ಅವರ ಒಂದು ಆತ್ಮನಿವೇದನೆಯನ್ನು ಕೇಳಿದಿರಿ. ಮಗು ಮಾತಾಡಿದ್ದನ್ನು ಕೇಳಿದಿರಿ, ಪತ್ನಿಯ ಮಾತಾಡಿದ್ದನ್ನು ಕೇಳಿದಿರಿ. ಅವರ ಇಡೀಯದಾದಂಥ ಒಂದು ಬದುಕು ಇವತ್ತು ಒಂದು ವಿಶ್ವಾಸದ ನೆಲೆಯಲ್ಲಿ ಗಟ್ಟಿಯಾಗಿ ನಿಲ್ಲುವ ಪ್ರಯತ್ನವನ್ನು ಮಾಡ್ತಾ ಇದ್ದದ್ದನ್ನು ನೀವು ಗಮನಿಸಿದಿರಿ. ಸಿಕ್ಕಾಪಟ್ಟೆ ಅವರಿಗೆ ಇನ್ನೂ ಮುಂದೆ ನಡೀಲಿಕ್ಕಿದೆ. ಅವರಿನ್ನೂ ತುಂಬ ಔಷಧವನ್ನು ತೆಗೆದುಕೊಳ್ಳಿಕ್ಕಿದೆ. ಅವರಿನ್ನೂ ತನ್ನ ಆರೋಗ್ಯವನ್ನು ಸರಿಪಡಿಸಿಕೊಳ್ಳೋದಕ್ಕೆ ಬಹಳಷ್ಟು ಹೆಜ್ಜೆಗಳನ್ನು ಹಾಕಲಿಕ್ಕಿದೆ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಿಕ್ಕಿದೆ. ಹಾಗಾಗಿ ಅವರಿಗೆ ನೆರವಾಗಿ, ಅವರಿಗೆ ಕಿಂಚಿತ್ತು ದಾನ ಮಾಡಿ, ಕಿಂಚಿತ್ತು ಅವರಿಗೆ ಸ್ಪಂದಿಸಿ, ನಾವು ಅದೇ ದಿಕ್ಕಿನಲ್ಲಿ ನಮ್ಮ ಮಿತಿಯಲ್ಲಿ ಏನು ಸ್ಪಂದನವನ್ನು ಕೊಡ್ಬೋದು ಅದನ್ನು ನಾವು ಕೊಡಲಿಕ್ಕೆ ಟೊಂಕ ಕಟ್ಟಿದ್ದೇವೆ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಸಹಾಯವೇ ಅವರಿಗೆ ದೊಡ್ಡ ಶ್ರೀರಕ್ಷೆ ಅಂತ ನಾನು ಭಾವಿಸಿದ್ದೇನೆ. ಹರೀಶ್ ಜೀವನದಲ್ಲಿ ತನ್ನ ಮಕ್ಕಳನ್ನು ನೆಲೆಗೊಳಿಸಬೇಕು, ತನ್ನ ಪತ್ನಿಯನ್ನು ನೆಲೆಗೊಳಿಸಬೇಕು. ಒಮ್ಮೆ ನಾನು ಈ ಲೋಕವನ್ನು ತ್ಯಜಿಸಿದರೆ ನೀನು ಜನರ ಮುಂದೆ ನನ್ನ ಒಂದು ವಿಡಿಯೋವನ್ನು ಇಡಬೇಕು ಅಂತ ಈಗಾಗಲೇ ಆ ವಿಡಿಯೋವನ್ನು ರೆಕಾರ್ಡ್ ಮಾಡಿಟ್ಟಂಥ ಒಬ್ಬ ಹುಡುಗ, ಮನುಷ್ಯ. ಹಾಗಾಗಿ ಅವರನ್ನು ನಾವು ಕಳಿಸ್ಕೊಡ್ಲಿಕ್ಕೆ ಕೂಡುದು. ಅವರನ್ನು ಉಳಿಸ್ಕೊಳ್ಬೇಕು. ಅವರು ಮತ್ತೆ ನಟನೆಗೆ ಮುಂದಾಗಬೇಕು. ಅವರ ಬದುಕು ಒಂದು ಚೈತನ್ಯದ, ಸುವ್ಯವಸ್ಥತೆಯ, ಸಮೃದ್ಧತೆಯ ಹಳಿಗೆ ಬಂದು ನಿಲ್ಲಲೇಬೇಕು. ಮತ್ತು ಈ ಕನ್ನಡ ಚಿತ್ರರಂಗದ ಎಲ್ಲರೂ, ಅವರ ಸಹೋದ್ಯೋಗಿಗಳು ಅದನ್ನು ಪ್ರತಿಜ್ಞೆಯ ರೀತಿಯಲ್ಲಿ ಮಾಡಿದ್ದಾರೆ, ಸ್ಪಂದಿಸಿದ್ದಾರೆ. ಅವರ ಹೃದಯವಂತಿಕೆಗೆ ನಿಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ನೀವು ಯಾವ್ಯಾವುದೋ ನಿಮ್ಮ ಕಷ್ಟಗಳನ್ನೆಲ್ಲ ನೋಡ್ದೇನೆ ಹರೀಶ್ ರಾಯ್ಗೆ ಸ್ಪಂದಿಸ್ತಾ ಇದ್ದೀರಿ. ಅದನ್ನು ಅವರು ಅತ್ಯಂತ ಅಭಿಮಾನದಿಂದ, ಅತ್ಯಂತ ಆರ್ದ್ರತೆಯಿಂದ ಹೇಳ್ಕೊಂಡಿದ್ದಾರೆ. ಅದನ್ನು ನೀವು ಕೇಳಿದ್ದೀರಿ. ಹರೀಶ್ ರಾಯ್ ಮೊದಲಿನಂತಾಗಲಿ, ಮತ್ತೆ ನಟನೆಗೆ ಬರಲಿ, ಅವರ ಬದುಕು ಒಂದು ಸುವ್ಯವಸ್ಥಿತವಾಗಿ ನಿಲ್ಲಲಿ, ಅವರ ಎಲ್ಲ ಕನಸುಗಳು ಈಡೇರಲಿ ಅಂತ ಹಾರೈಸ್ತಾ ಈ ಸರಣಿ ಸಂದರ್ಶನದ ಕೊನೆಯ ಕಂತನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.